Yo no te he dicho aún, yo no te he dicho aún, ya no hay versos para ti, sin razones que seguir. Ya verás como no vuelvo, para mí no queda dolor, como el viento que ya pasó, aquella puerta jamás se abrió. Y si piensas que esto no fue, hasta escribir la vida que ಮಾತನಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಅನುಷ್, achieving success in your 50s is not a big deal, 40s also not a big deal. Someone who is as young as you reaching to these heights, I'm sure all the beautiful women present here would like to know the secret, how you could make this possible. If you can have a word of wisdom to inspire all of us. Hello everyone, it's lovely to be here for the second time in 2 years. I think the secret to my success would be believing in myself, making sure that I'm my only competition, and making sure that I am a better version of what I was yesterday. And of course, I think I would give a lot of credits to my family for being extremely supportive. And I think a lot of hard work. I had the honor and privilege of being the master of ceremony wherever and whenever she has taken part in beauty contest. ಮೇಡಮ್, ಎಲ್ರಿಗೂ ನಿಮ್ ತರ ಸುಂದರವಾಗಿ ಕಾಣ್ಬೇಕಂತ ಆಸೆ. ಏನ್ ಮಾಡಬೇಕು ನಿಮ್ಮಿಂದ ಅವ್ರು ಕೇಳ್ಕೋಬೇಕಂತ? ಹಾಯ್ ಅಂದ್ರೆ ನೀವು ಹೆಂಗಸರಿಗಾದ್ರೆ ತೊಂದರೆ ಇಲ್ಲ, ಗಂಡಸರು ಇವಾಗ ದಯವಿಟ್ಟು ಹಾಯ್ ಹೇಳ್ಬೇಡಿ. ಯಾಕಂದ್ರೆ ದ ಮೊಮೆಂಟ್ ಟು ಸೇ ಹಾಯ್, ಗಂಡಸರೆಲ್ಲ ಈ ತರ ಕೈ ಇಟ್ಕೊಂಡು ಓಕೆ. I think if I look at you, the only word which comes to my mind is elegance. What would you like to say about your elegance? First of all, hello Mysuru. First of all, thanks to Mysore Beautician Welfare Association team. ನಿಮ್ಮನ್ನೆಲ್ಲ ಇಲ್ಲಿ ಗ್ಯಾದರ್ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ಗೆ. ಅವರೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ. ಇವತ್ತು ಒಂದು ಕಲಿಯೋ ಅವಕಾಶ ಇರ್ಬೋದು, ನೀವು ಕಲ್ತಿರುವಂತ ಒಂದು ಟ್ಯಾಲೆಂಟ್ ನ ರೀಪ್ರೆಸೆಂಟ್ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ. ಸೊ ನಾನು ಆಸ್ ಅ ಎಂಟರ್ಟೈನರ್ ನಿಮ್ಗೆ ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ, ಪ್ರತಿಯೊಬ್ರು ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಏನ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಕೀಪ್ ಆನ್ ವರ್ಕಿಂಗ್, ಡೂ ಹಾರ್ಡ್ ವರ್ಕ್, ಹ್ಯಾವ್ ಅ ಪೇಷನ್ಸ್, and success definitely come to one day to you, and it is proven. Okay, thank you. ಸರ್, ಇವತ್ತು ಮೇಕಪ್ ಇದು ಡೆಮೋನು ಇದೆ ಬೆಳಗ್ಗೆ, ಹುಬ್ಬಳ್ಳಿ ಇಂಡಿವಿಜುವಲ್ ಅವ್ರ ಮೇಕಪ್ ಡೆಮೋ ಇದೆ. ಪ್ಲಸ್ ಎಲ್ಲ ಕಂಪ್ನಿನವರು ಟೇಬಲ್ಸ್ ಹಾಕಿದ್ದಾರೆ, ಪ್ರಾಡಕ್ಟ್ಸ್ ಡಿಸ್ಪ್ಲೇನು ಮಾಡಿದ್ದಾರೆ, ಸೇಲು ಬಿಟ್ಟಿದ್ದಾರೆ, ಇವತ್ತು ಆಫರ್ಸು ಕೊಟ್ಟಿದ್ದಾರೆ. ನಮ್ಮ ಮೆಂಬರ್ಸ್ಗೆಲ್ಲ ಸ್ವಲ್ಪ ಚೆನ್ನಾಗೇ ಕೊಟ್ಟಿದ್ದಾರೆ ಆಫರ್ಸ್ ಎಲ್ಲ. They have come all the way from Delhi. Yeah, ಇವತ್ತು ಕಾಂಪಿಟೇಟರ್ಸ್ ಎಲ್ಲ ಫ್ರಮ್ ಹೈದರಾಬಾದ್, ಫ್ರಮ್ ಚೆನ್ನೈ, ಫ್ರಮ್ ಬ್ಯಾಂಗ್ಳೂರ್ ಎಲ್ಲ ಬಂದು ರಿಜಿಸ್ಟರ್ ಮಾಡಿ, ಜಾರ್ಖಂಡಿಂದನೂ ಬಂದಿದ್ದಾರೆ, ದಾವಣಗೆರೆ. ಮತ್ತೆ ಏನೇನು ಅಪ್ಡೇಟ್ ಆಗಿದ್ದೀರಾ ನೀವು? ಸರ್, ರೆಸ್ಪಾನ್ಸ್ ಇನ್ನೂ ಚೆನ್ನಾಗಿದೆ. ಇನ್ನೂ ಕಂಪ್ನಿನವರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಇವರು ನೋಡಿ, ಮಧು ಅವರು ನಮಗೆ 17 years ಇಂದ ಗೊತ್ತು. ಡ್ರೀಮ್ ಫ್ರಮ್ ಹೇರ್ ಕಂಪನಿಯವರು, ಅರೋಮಾ ಮ್ಯಾಜಿಕ್ ಬ್ಲಾಸಮ್ ಕೋಚರ್ ಮ್ಯಾಮ್ ನಮಗೆ ತುಂಬಾ ಕ್ಲೋಸು. ಅವರು ನಮ್ಮ ಪ್ರೊಫೆಷನ್, ನಮ್ಮ ಅಸೋಸಿಯೇಷನ್ ಸ್ಟಾರ್ಟ್ ಆಗೋದ್ರೆ ಭಾಳ ಸಪೋರ್ಟ್ ಅವ್ರದ್ದು. ಪ್ಲಸ್ ಕೌಂಟರ್ ಅಕಾಡೆಮಿ ಅವ್ರು ರೀಸೆಂಟಾಗಿ ಜಾಯ್ನ್ ಆಯ್ತು, ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಯಾಕೆಂದರೆ ನಮಗೆ ಮೈಸೂರಿನಲ್ಲಿ ಏನಿತ್ತು ಸ್ವಲ್ಪ ಚೆನ್ನಾಗಿ ನಡೆಸ್ಕೊಂಡು
ಕಾಂಪಿಟೇಷನ್ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ಲಂಚ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. 2 to 4 2 hours ಕೊಟ್ಟಿದ್ದೀವಿ. ಸೊ 2 hours ಅಲ್ಲಿ ಅವರು ಒಂದು ಮುಹೂರ್ತಂ ಲುಕ್ ಅಂತ ಏನು ಥೀಮ್ ಕೊಟ್ಟಿದ್ದೀವಿ, ಆ ಥೀಮ್ ಪ್ರಕಾರ ಅವರು ರೆಡಿ ಮಾಡಬೇಕಾಗುತ್ತೆ. ಆಮೇಲೆ ಅದು ಜಡ್ಜ್ ಮಾಡ್ತಾರೆ. ಯಾವ ರೀತಿ ಜಡ್ಜ್ಮೆಂಟ್ ಕೊಡ್ತೀರಾ? ಇದು ಏನ್ ಗೊತ್ತಾ, ಲೈಕ್ ಓವರ್ ಆಲ್ ಲುಕ್ಗೆ ಅಂತ ಆಕ್ಚುಲಿ ಇದು ಜಡ್ಜ್ಮೆಂಟ್ ಕೊಡೋದು. ಅಪಾರ್ಟ್ ಫ್ರಮ್ ದಿಸ್ ದೇರ್ ಆರ್ ಸ್ಪೆಷಲ್ ಪ್ರೈಸಸ್ ಲೈಕ್ ಬೆಸ್ಟ್ ಮೆಹಂದಿ ಡಿಸೈನ್, ಬೆಸ್ಟ್ ನೇಲ್ ಆರ್ಟ್, ಬೆಸ್ಟ್ ಅಸೆಸರೀಸ್, ಬೆಸ್ಟ್ ಹೇರ್ ಸ್ಟೈಲ್, ಸ್ಯಾರಿ ಮೇಕಿಂಗ್, ಆ ಥರ ಡಿಫ್ರೆಂಟ್ ಪ್ರೈಸಸ್ ಕೂಡ ಅನೌನ್ಸ್ ಮಾಡ್ತೀವಿ. ಟೈಮ್ ಎಜುಕೇಷನ್ ಕೊಟ್ಬಿಟ್ಟು ಅವ್ರನ್ನ ಅಪ್ಗ್ರೇಡ್ ಮಾಡೋದು, ಅವ್ರನ್ನ ಇಂಪ್ರೂವ್ ಮಾಡೋದು, ಕಾಂಪಿಟೇಷನ್ ಮಾಡೋದು, ಈ ಥರ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಜಸ್ಟ್ ಫೋನ್ ಮಾಡಿ ಹೇಳಿದ್ರ ಹಿಂಗಿದೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಪಾರ್ಟಿಸಿಪೇಷನ್ ಬೇಕು, ನೀವು ಬನ್ನಿ ಭಾಗವಹಿಸಿ ಅಂತ ಸಂತೋಷವಾಗಿ ಅವ್ರು ಹೇಳಿದ್ದಕ್ಕೆ 24 hours ಅವ್ರಿಗೆ ಓಕೆ ಮಾಡಿಬಿಟ್ಟು ನಾವು ಒಟ್ಟಿಗೆ ಸಹಕರಿಸ್ಬಿಟ್ಟು ರೀಚ್ ಆಗಿದ್ದೀವಿ. ಹೇಗೆ ಅನಿಸುತ್ತೆ ನಮಗೆ? ನಾನು ಸಪ್ನಾ NBWA ಜಾಯಿಂಟ್ ಪ್ರೆಸಿಡೆಂಟ್.